ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕ್ರಿಸ್ತನಾಮದಲ್ಲಿ ವಂದನೆಗಳು. ಪುನಃ ಈ ದಿವಸ ಕೂಡ ಈ ಸಂಜೆಯ ಧ್ಯಾನ ಕೂಟದಲ್ಲಿ ಸೇರಿ ಬಂದಿರುವಂಥ ನಿಮ್ಮೆಲ್ಲರಿಗೂ ವಂದನೆಗಳು. ಮಾತ್ರವಲ್ಲ, ವಿಡಿಯೋ ಮೂಲಕವಾಗಿ ವೀಕ್ಷಿಸ್ತಿರುವಂಥ ನನ್ನ ಆತ್ಮೀಯ ಸ್ನೇಹಿತರೆಲ್ಲರೂ ಕೂಡ ನನ್ನ ವಂದನೆಗಳು. ಪ್ರಿಯರೇ, 2026ನೇ ವರ್ಷದಲ್ಲಿ ನಾವು ಮಾಡಿರುವಂಥ ತೀರ್ಮಾನದಲ್ಲಿ ಅನೇಕ ವಿಷಯಗಳಲ್ಲಿ ಅನೇಕರು ಆನಂದ ಪಡುವುದುಂಟು. ಆದರೆ ದೇವ ಭಕ್ತರಾಗಿರುವಂಥ ನಾವುಗಳು ಅಥವಾ ನಾವೆಲ್ಲರೂ ಕೂಡ ಆತ್ಮೀಯ ಸ್ನೇಹಿತರಾಗಿರುವಂಥ ನಾವುಗಳು ಅತಿ ಹೆಚ್ಚು ಯಾವುದರಲ್ಲಿ ನಾವು ಆನಂದ ಪಡಬೇಕು ಎಂಬುದಾಗಿ ನಾವು ನೋಡೋದಾದರೆ, ದೇವರ ಧರ್ಮಶಾಸ್ತ್ರದಲ್ಲಿ ನಮಗೆ ಕೊಟ್ಟಿರುವಂಥ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು, ಮಾತ್ರವಲ್ಲ ಅದನ್ನು ರಾತ್ರಿ ಹಗಲು ಧ್ಯಾನ ಮಾಡುವವನು ಅವನೆಷ್ಟು ಧನ್ಯನು ಎಂಬುದಾಗಿ ನಮಗೆ ದೇವರ ಮಾತು ನಮಗೆ ತಿಳಿಸುವಂಥದ್ದಾಗಿದೆ. ಈ ಧರ್ಮಶಾಸ್ತ್ರವನ್ನು ಅಥವಾ ಸತ್ಯವೇದವನ್ನು ನಾವು ದೇವರ ವಾಕ್ಯದ ಅನುಸಾರವಾಗಿ ನಾವು ಓದುವಂಥದ್ದನ್ನು ನಾವು ಈ ವರ್ಷದಲ್ಲಿ ನಾವು ಕ್ರಮಪಡಿಸಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯವನ್ನು 7 ರೀತಿಯಿಂದ ಓದುವಂಥದ್ದು. ನಾವು ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲ ಕಾರ್ಯಗಳು 17ನೇ ಅಧ್ಯಾಯ 11ನೇ ವಚನದಲ್ಲಿ ಪ್ರತಿದಿನವೂ ಅನ್ನುವಾಗ ಅದರಲ್ಲಿ ಕೀರ್ತನೆಗಳು 1-2ನೇ ವಚನದಲ್ಲಿ ರಾತ್ರಿ ಹಗಲು ನಾವು ನಮಗೆ ಕೊಡಲ್ಪಟ್ಟಂಥ ಸತ್ಯವೇದವನ್ನು ದೇವರು ನಮ್ಮ ಕಣ್ಣಿಗೆ ಅವರು ಕಾಣೋದಿಲ್ಲ. ಒಂದು ವೇಳೆ ಅವರು 100% ಆಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವುದು. ಅದು ಹೇಗೆ? ತನ್ನ ಧರ್ಮಶಾಸ್ತ್ರವನ್ನು ನಾವು ಧ್ಯಾನ ಮಾಡುವಾಗ ಆತನ ಮಾತು ನಮಗೆ ಅದು ಮಾತಾಗಿದೆ. ಆ ಮಾತಿನಲ್ಲಿಯೇ ನಮಗೆ ಆಶೀರ್ವಾದಗಳಿದೆ. ಹಾಗಾಗಿ ನೇರವಾಗಿ ಜೀವವುಳ್ಳ ದೇವರು ನಮಗೆ ವಾಕ್ಯದ ಮೂಲಕವಾಗಿ ನಮ್ಮನ್ನು ಇವತ್ತು ಅದ್ಭುತವಾಗಿ ನಡೆಸಲ್ಪಡ್ತಿರುವುದಕ್ಕಾಗಿ ನಾವು ಬಹಳ ಸಂತೋಷವುಳ್ಳವರಾಗಿರಬೇಕಾಗಿದೆ. ಹೌದು, ಧನ್ಯತೆಯ ಪಟ್ಟಿಯಲ್ಲಿ ನಾವಿರಬೇಕಂತಂದರೆ ಧರ್ಮಶಾಸ್ತ್ರದಲ್ಲಿ ನಾವು ಆನಂದ ಪಡುವವರಾಗಿ ಅದನ್ನು ರಾತ್ರಿ ಹಗಲು ನಾವು ಧ್ಯಾನಿಸುವಂಥದ್ದು. ಅದು ಮಾತ್ರವಲ್ಲ, ನಮಗೆ ಅಪೊಸ್ತಲ ಕಾರ್ಯಗಳ ಪುಸ್ತಕದಲ್ಲಿ ನಾವು ನೋಡಿದ್ದೀವಲ್ಲ, 17ನೇ 11ನೇ ವಚನದಲ್ಲಿ ನಾವು ಅದನ್ನು ಪ್ರತಿದಿನವೂ ನಾವು ತಪ್ಪದೆ, ಹೇಗೆ ನಮ್ಮ ಶಾರೀರಿಕವಾಗಿ ಆಹಾರವನ್ನು ತಪ್ಪದೆ ದಿನಕ್ಕೆ 3 ಸಾರಿ ಆಗಲಿ, ಅಥವಾ ಇನ್ನೂ ಮೃಷ್ಟಾನ್ನ ಭೋಜನ ಇರುವಾಗ ಅಥವಾ ಬಿರಿಯಾನಿನೋ ಅಥವಾ ನಮಗೆ ಇಷ್ಟವಾದಂಥ ಆಹಾರ ಇರುವಾಗ 3 ಸಾರಿ ಏನು 4-5 ಸಾರಿ ಆದರೂ ನಾವು ಈ ಶರೀರವನ್ನು ಸಂತೋಷ ಪಡೋದಕ್ಕೆ ನಾವು ತಿಂತೇವೆ. ನಾವು ಆಹಾರ ತಿನ್ನೋದ್ರಲ್ಲಿ ತಪ್ಪಿಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ಒಳಗಡೆ ಆತ್ಮನು ಇದ್ದಾನೆಂಬುದಾಗಿ, ಆ ಆತ್ಮನು ಕೂಡ ಬಲ ಹೊಂದುವುದಕ್ಕೋಸ್ಕರವಾಗಿ ನಾವು ಈ ಆತ್ಮವು ದೇವರ ಆತ್ಮನೊಂದಿಗೆ ಇಜ್ಜೋಡಾಗಬೇಕು. ಇಜ್ಜೋಡಾಗುವಂಥದ್ದು ಹೇಗೆ? ದೇವರ ವಾಕ್ಯವನ್ನು ಧ್ಯಾನ ಮಾಡೋದ್ರ ಮೂಲಕವಾಗಿ. ಹಾಗಾಗಿ ನನ್ನ ಆತ್ಮೀಯ ಸ್ನೇಹಿತರೆ, ನಾವು ಸತ್ಯವೇದವನ್ನು ನಾವು ಪ್ರತಿದಿನ ತಪ್ಪದೆ ನಾವು ಓದುವರಾಗಿರೋಣ. ಮಾತ್ರವಲ್ಲ, ನಾವು ಎರಡನೇದಾಗಿ ನೋಡುವಾಗ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಅಲ್ಲಿ ಕೂಡ ನಾವು ನೋಡ್ತೇವೆ, ಕ್ರಮವಾಗಿ ನಾವು ದೇವರು ನಮಗೆ ಕೊಡಲ್ಪಟ್ಟಂಥ ಈ ಒಂದು ದೇವರ ವಾಕ್ಯವನ್ನು ಕ್ರಮವಾಗಿ ನಾವು ಓದುವಂಥದ್ದನ್ನು ನಾವು ರೂಢಿ ಮಾಡಿಕೊಳ್ಳಬೇಕಾಗಿದೆ. ಬೇರೆ ಬೇರೆ ಕಾರ್ಯಗಳು ಆಯಾ ಸಮಯಕ್ಕೆ ಅದು ರೂಢಿಯಾಗಿರ್ತವೆ. ತಾನಾಗಿ ತಾನೇ ಮನೋರಂಜನೆ ಕಾರ್ಯಕ್ರಮಗಳೇ ಆಗಲಿ ಅಥವಾ ಕೆಲವೊಂದು ದೈನಂದಿನ ಕಾರ್ಯ ಚಟುವಟಿಕೆಗಳನ್ನು ನಾವೇನು ಮಾಡ್ತೀವಿ, ಅವುಗಳನ್ನು ಕ್ರಮವಾಗಿ ತಪ್ಪದೆ ನಾವು ಮಾಡ್ತೀವಿ. ಅದು ನಾವು ಸಂತೋಷ ಪಡೋದಕ್ಕೆ ಅಥವಾ ಇತರರು ಸಂತೋಷ ಪಡೋದಕ್ಕೋಸ್ಕರವಾಗಿ ಕ್ರಮ ತಪ್ಪದೆ ಅವುಗಳನ್ನು ಮಾಡಲಿಕ್ಕೆ ನಾವು ನೋಡ್ತೇವೆ. ಈಗ ಉದಾಹರಣೆಗೆ ನಾವು ಸ್ನಾನ ಮಾಡೋದೇ ಆಗಲಿ, ಅಥವಾ ನಾವು ಹಲ್ಲು ಉಜ್ಜೋದೇ ಆಗಲಿ, ಅಥವಾ ನಾವು ಕೆಲವೊಂದು ಕಾರ್ಯಗಳನ್ನು ಪ್ರತಿ ದಿವಸ ತಪ್ಪದೆ ನಾವೇನು ಮಾಡ್ತೇವೆ, ಅವುಗಳನ್ನು ಕ್ರಮ ತಪ್ಪದೆ ನಾವು ಮಾಡುವಂಥವರಾಗಿದ್ದೇವೆ. ನಾವುಗಳು ದೇವರ ವಾಕ್ಯವನ್ನು ಕೂಡ ಕ್ರಮವಾಗಿ ಅದನ್ನು ನಾವುಗಳು ಓದುವುದನ್ನು ನಾವು ರೂಢಿ ಮಾಡಿಕೊಳ್ಬೇಕು. ನಾವು ಮಾತ್ರ ನಮ್ಮ ಕುಟುಂಬದವರೆಲ್ಲರೂ ಕೂಡ, ಯಾರಿಗೆಲ್ಲ ನಮ್ಮ ಕುಟುಂಬದಲ್ಲಿ ಓದಲಿಕ್ಕೆ ಬರುತ್ತದೋ ಪ್ರತಿಯೊಬ್ಬರು ನಾವು ಕ್ರಮವಾಗಿ ದೇವರ ವಾಕ್ಯವನ್ನು ನಾವು ಓದೋದರಲ್ಲಿ ಮುಂದೆ ಸಾಗೋಣ. ದೇವರಿಗೆ ಮಹಿಮೆಯಾಗಲಿ. ಮಾತ್ರವಲ್ಲದೆ ನಾವು ನೋಡ್ತೇವೆ, ಕೀರ್ತನೆ 119ನೇ ಅಧ್ಯಾಯದ ಅದರಲ್ಲಿ 48ನೇ ವಚನದಲ್ಲಿ ನಾವು ಓದುವಂಥದ್ದು ಅಥವಾ ಸತ್ಯವೇದವನ್ನು ದೇವರ ವಾಕ್ಯವನ್ನು ಓದುವಂಥದ್ದು ಪ್ರಾರ್ಥನಾ ಪೂರ್ವಕವಾಗಿ ನಾವು ಓದುವಾಗ ನಿಜವಾಗಲೂ ದೇವರು ನಮ್ಮೊಟ್ಟಿಗೆ ಆ ಪ್ರಾರ್ಥನೆಯು ಮತ್ತು ದೇವರ ಮಾತನ್ನು ದೇವರು ನಮ್ಮೊಟ್ಟಿಗೆ, ನಾವು ಆತನೊಟ್ಟಿಗೆ ಮಾತನಾಡುವಾಗ ಆತನು ನಮ್ಮೊಟ್ಟಿಗೆ ಮಾತನಾಡುವುದು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಆ ಸಮಯಕ್ಕೆ ನಮ್ಮೊಟ್ಟಿಗೆ ಏನು ಮಾತನಾಡಬೇಕು ಅಥವಾ ಏನನ್ನು ತಿಳಿಸಬೇಕು, ಯಾವ ಆಶೀರ್ವಾದ ನಮಗೆ ಕೊಡಬೇಕು ಎಂಬುದಾಗಿ ದೇವರು ಅವರು ಮನಸ್ಸು ಮಾಡಿ ನಾವು ಪ್ರಾರ್ಥಿಸುವಾಗ ದೇವರು ವಾಕ್ಯ ಹೇಳ್ತದಲ್ಲ, ನಾವು ಯಾಕೋಬನ ಪುಸ್ತಕದಲ್ಲಿ 4ನೇ 8ನೇ ವಚನದಲ್ಲಿ, ನೀವು ನನ್ನ ಸಮೀಪಕ್ಕೆ ಬಂದರೆ ನಾನು ನಿಮ್ಮ ಸಮೀಪಕ್ಕೆ ಬರ್ತೀನಿ.
ಹಾಗೆಯೇ ನಾವು ಪ್ರಾರ್ಥನಾ ಪೂರ್ವಕವಾಗಿ ದೇವರ ಮಾತನ್ನು ನಾವು ಓದುವಾಗ ದೇವರು ಕೆಲವೊಂದು ವಿಷಯಗಳನ್ನು ನಮಗೆ ಅವರು ಬಯಲುಪಡಿಸುವಂಥವರಾಗಿದ್ದಾರೆ, ಪ್ರಕಟಿಸಲ್ಪಡುವಂಥವರಾಗಿದ್ದಾರೆ. ದೇವರಿಗೆ ಮಹಿಮೆ ಆಗಲಿ. ಮಾತ್ರವಲ್ಲ ಪ್ರಿಯ ದೇವ್ರ ಮಕ್ಕಳೇ, ನಾವು ಕೀರ್ತನೆ ನಾವು ಪುಸ್ತಕದಲ್ಲಿ ನೋಡ್ತೇವೆ, ಅದರಲ್ಲಿಯೇ 119:48 ವಚನದಲ್ಲಿ ಅಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ನಾವು ಮೇಲೆ ನೋಡಿದ್ದೀವಿ, ಕೆಳಗಡೆ ಅದು ಧ್ಯಾನ ಪೂರ್ವಕವಾಗಿ ನಾವು ಸತ್ಯವೇದವನ್ನು ಅಥವಾ ದೇವರ ವಾಕ್ಯವನ್ನು ನಾವು ಓದಬೇಕಾಗಿದೆ. ಈಗ ನೋಡ್ರಿ, ಅನೇಕರು ಪರ್ವತಗಳಲ್ಲಿ ಅಥವಾ ಅನೇಕ ಸ್ಥಳಗಳಲ್ಲಿ ಅವರು ಕುಳಿತುಕೊಂಡು ಕೆಲವು ವರ್ಷಗಳವರೆಗೆ, ತಿಂಗಳುಗಳವರೆಗೆ, ಅವರು ದಿನಗಳವರೆಗೆ, ವಾರಗಟ್ಟಲೆ ಅವರು ಧ್ಯಾನವನ್ನು ಮಾಡುವಂಥದ್ರಲ್ಲಿ ಏನೋ ಒಂದು ಸತ್ಯವಿದೆ, ಸುಮ್ಮನೆ ಮಾಡೋದಿಲ್ಲ. ಆದರೆ ನಾವು ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಕೂಡ ಬೇಕಾಬಿಟ್ಟಿಯಾಗಿ ಕ್ರಮವಿಲ್ಲದೆ, ಪ್ರಾರ್ಥನೆ ಇಲ್ಲದೆ, ಏನೋ ಒಂದು ಯಾರೋ ಒತ್ತಾಯದ ಮೇರೆಗೆ ನಾವು ಓದುವಂಥದ್ದಲ್ಲ. ಬಹಳ ಧ್ಯಾನಪೂರ್ವಕವಾಗಿ ನಾವು ಅದನ್ನು ಓದುವಂಥದ್ದನ್ನು ನಾವು ರೂಢಿ ಮಾಡಿಕೊಳ್ಬೇಕು ಪ್ರಿಯ ದೇವ್ರ ಮಕ್ಕಳೇ. ಹಾಗೆಯೇ ನಾವು ನೋಡ್ತೀವಿ 119ನೇ ಕೀರ್ತನೆ 40ನೇ ವಚನದಲ್ಲಿ ನಾವು ಆಸೆಯಿಂದ, ಕೀರ್ತನೆ 119 ಅಲ್ಲಿ 40ನೇ ವಚನದಲ್ಲಿ ನಾವು ನೋಡ್ತೀವಿ, ಆಸೆಯಿಂದ ಓದಬೇಕಂತೆ. ಹಂಬಲ ಅಥವಾ ಆಸೆ, ಇಷ್ಟವಾಗಿ ಆಸೆಯಿಂದ ನಾವು ಅದನ್ನು, ದೇವರ ಮಾತನ್ನು ಬಹಳ ಆಸೆಯಿಂದ ನಾವು ಓದಬೇಕಾಗಿದೆ. ಬೇರೆ ಬೇರೆ ವಿಷಯಗಳ ಕುರಿತಾಗಿ ನಾವು ಆಲೋಚಿಸುವಾಗ ಈ ಶರೀರವನ್ನು ಸಂತೋಷಪಡಿಸುವಂಥ ಒಂದು ಕಾರ್ಯದಲ್ಲಿ ಕೆಲವೊಂದು ನಾವು ಆಸೆಯಿಂದ ನಾವೇನು ಮಾಡ್ತೀವಿ, ಮಾಡಲಿಕ್ಕೆ ಹೋಗ್ತೇವೆ. ಹಾಗಾಗಿ ನನ್ನ ಪ್ರಿಯರೇ, ದೇವರ ವಾಕ್ಯವನ್ನು ಕೂಡ ನಾವು ತುಂಬ ಆಸೆಯಿಂದ ಅದನ್ನು ಓದುವಂಥದ್ದನ್ನು ನಾವು ರೂಢಿ ಮಾಡಿಕೊಳ್ಳಬೇಕು. ಮಾತ್ರವಲ್ಲ, ಕೀರ್ತನೆಗಳು 119ನೇ ಅಧ್ಯಾಯದ 94ನೇ ವಚನದಲ್ಲಿ ಆ ಒಂದು ವೇದವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರ ವಾಕ್ಯವನ್ನು ಆಸಕ್ತಿಯಿಂದ ನಾವು ಏನು ಮಾಡಬೇಕಂತೆ, ನಾವು ಓದಬೇಕು. ನಾವು ಅದನ್ನು ರೂಢಿ ಮಾಡ್ಕೊಳ್ಬೇಕು. ನಮ್ಮ ಮಕ್ಕಳು ಕೂಡ ರೂಢಿ ಮಾಡ್ಕೊಳ್ಬೇಕು. ಆಸೆಯಿಂದಾಗಲಿ, ಆಸಕ್ತಿಯಿಂದಾಗಲಿ ನಾವು ನಮ್ಮ ಕಣ್ಣಿಗೆ ಮನರಂಜಿಸುವಂತಹ ಕಾರ್ಯಗಳನ್ನು ನಾವು ಆಸಕ್ತಿಯಿಂದ ನೋಡಲಿಕ್ಕೆ ನಾವು ಏನು ಮಾಡ್ತೀವಿ, ಎದುರು ನೋಡ್ತೇವೆ. ಅದನ್ನು ಆಸೆಯಿಂದ ನಾವು ಎದುರು ನೋಡ್ತೇವೆ. ಇವಾಗ ನಮ್ಮ ಮಕ್ಕಳಾಗಲಿ ಅಥವಾ ನಮ್ಮ ಕುಟುಂಬಗಳಲ್ಲಿ ಅವರವರಿಗೆ ಇಷ್ಟವಾಗಿರುವಂಥ ಟಿ ವಿಗಳಲ್ಲಿ ಅಥವಾ ಮೊಬೈಲ್ಗಳಲ್ಲಿ ಆಸೆಯಿಂದ, ಆಸಕ್ತಿಯಿಂದ ಕೆಲವೊಂದು ಪ್ರೋಗ್ರಾಮ್ಗಳನ್ನು, ಅದರಲ್ಲಿ ಅವರು ತುಂಬ ಬ್ಯುಸಿಯಾಗಿರ್ತಾರೆ ಮತ್ತು ಸಮಯವನ್ನು ಕಳೆಯೋದು ಗೊತ್ತೇ ಆಗೋದಿಲ್ಲ. ಅಷ್ಟೊಂದು ಸಮಯ ಅವರು ಆಸೆಯಿಂದ, ಆಸಕ್ತಿಯಿಂದ ಅವುಗಳನ್ನು ಅದರಲ್ಲಿ ತಲ್ಲೀನಲಾಗಿದ್ದಾರೆ ಅವರು. ಹಾಗಾಗಿ ನನ್ನ ಆತ್ಮೀಯ ಪ್ರಿಯ ದೇವರ ಮಕ್ಕಳೇ, ನಾವುಗಳು ಆತನ ಮಕ್ಕಳು ನಾವು ಆಗಿರೋದ್ರಿಂದ, ಆತ ನಮ್ಮ ಕಣ್ಣಿಗೆ ಕಾಣದಿದ್ದರೂ ನಮ್ಮ ಮುಂದೆ ಆತನ ದೇವರ ಮಾತನ್ನು ನಮಗೋಸ್ಕರವಾಗಿ ಇಟ್ಟಿದ್ದಾರೆ. ಹಾಗಾಗಿ ನಿಜವಾಗಲೂ ನಾವುಗಳು ಈ ದೇವರ ವಾಕ್ಯವನ್ನು ಅಥವಾ ಸತ್ಯವೇದವನ್ನು ಅಥವಾ ಧರ್ಮಶಾಸ್ತ್ರವನ್ನು ಪಡೆದಿರುವಂಥ ನಾವುಗಳು ನಿಜವಾಗಲೂ ಭಾಗ್ಯವಂತರು ಪ್ರಿಯರೇ. ಹಾಗಾಗಿ ನಾವುಗಳು ಸತ್ಯವೇದವನ್ನು, ದೇವರ ವಾಕ್ಯವನ್ನು ನಾವು ಆಸಕ್ತಿಯಿಂದ ನಾವು ಓದೋದನ್ನು ನಾವು ರೂಢಿ ಮಾಡಿಕೊಳ್ಳೋಣ. ಮಾತ್ರವಲ್ಲ, ದೇವರ ವಾಕ್ಯವು ಹೇಳ್ತದೆ ಪ್ರಿಯರೇ, ಯೆಶಾಯನ ಪುಸ್ತಕ 34ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ದೇವರನ್ನು ಹುಡುಕುತ್ತಾ ಓದಬೇಕಂತೆ. ನಾವು ಓದೋದ್ರಲ್ಲಿ ದೇವರನ್ನು ಹುಡುಕಬೇಕಂತೆ. ನಾವೇನು ಮಾಡ್ತೀವಿ, ಕೆಲವೊಂದು ಸಾರಿ ನಮ್ಗೆ ಇಷ್ಟವಾಗಿರುವಂಥದ್ದನ್ನು, ಆ ಮಾತನ್ನು ನಾವು ಏನು ಮಾಡ್ತೀವಿ, ನೋಡ್ಲಿಕ್ಕೆ ಹೋಗ್ತೇವೆ. ನಮಗಿಷ್ಟ ಅನ್ನೋದಕ್ಕಿಂತಲೂ ಅದರಲ್ಲಿ ದೇವರನ್ನು ಹುಡುಕುವಂಥ ಒಂದು ರೀತಿಯಲ್ಲಿ ನಾವು ಓದುವಂಥ ಹವ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕು. ಹಾಗಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ನಾವು 7 ರೀತಿಯಿಂದ ಓದುವಂಥ ಒಂದು ವಿಷಯವನ್ನು ದೇವರ ವಾಕ್ಯದ ಅನುಸಾರವಾಗಿ ನಾವು ನೋಡಿದ್ದೇವೆ. ಮರಿಬೇಡಿರಿ. ಒಂದು ವೇಳೆ ನಾವುಗಳು ಪ್ರತಿದಿನ ಓದದಿದ್ದರೆ ಮತ್ತೆ ನಾವು ಪ್ರತಿದಿನ ಓದೋಣ. ಮಾತ್ರ ನಾವು ಕ್ರಮವನ್ನು ತಪ್ಪಿದೆಯಾದರೆ ಕ್ರಮವಾಗಿ ನಾವು ಅದನ್ನು ಓದೋಣ. ಮಾತ್ರವಲ್ಲ, ಪ್ರಾರ್ಥನಾ ಪೂರ್ವಕವಾಗಿ, ಧ್ಯಾನಪೂರ್ವಕವಾಗಿ, ಆಸೆಯಿಂದ, ಆಸಕ್ತಿಯಿಂದ ಮತ್ತು ಹುಡುಕುತ್ತಾ ನಾವು ಓದುವಾಗ ನಿಜವಾಗ್ಲೂ ದೇವರು ಸಂತೋಷಪಟ್ಟು ನಮಗೆ ದೇವರು ಇನ್ನೂ ಹೆಚ್ಚಾಗಿ ಅವರು ನಮ್ಮನ್ನು ಪ್ರೀತಿಸುತ್ತಾ, ದೇವರ ವಾಕ್ಯ ಹೇಳ್ತದಲ್ಲ, ಹೀಗಿರಲಾಗಿ ನನ್ನನ್ನು ಪ್ರೀತಿಸುವವರಿಗೆ ಅಂದ್ರೇನು, ದೇವರ ಮಾತನ್ನು, ದೇವರ ವಾಕ್ಯವನ್ನು ನಾವು ಪ್ರೀತಿಸುವಾಗ ಅವರು ನಮಗಿರುವಂಥ ಎಲ್ಲ ಕೊರತೆಗಳನ್ನು
ನೀಗಿಸಲಿಕ್ಕೆ ಅಥವಾ ಯಾವ ಆಶೀರ್ವಾದ ನಮಗೆ ಬೇಕೆಂಬುದಾಗಿ ಅವರು ನಮ್ಮನ್ನು ಕೂಡ ನೋಡಿ ನಮ್ಮ ಈ ಹವ್ಯಾಸಗಳನ್ನು, ನಮ್ಮ ಈ ಅಭ್ಯಾಸಗಳನ್ನು ನೋಡುವಾಗ ಅದು ಕುಟುಂಬದವರಿಗೂ ಸಂತೋಷವಾಗ್ತದೆ, ಸಭೆಯವರಿಗೂ ಸಂತೋಷವಾಗ್ತದೆ, ನಮ್ಮ ಅಕ್ಕಪಕ್ಕದವರಿಗೆ ಸಂತೋಷವಾಗ್ತದೆ. ನಮಗೆ ಮನುಷ್ಯರಿಗೆ ಇಷ್ಟು ಸಂತೋಷವಾಗುವಾಗ ದೇವರಿಗೆ ಇನ್ನೆಷ್ಟು ಸಂತೋಷವಾಗಬಾರ್ದು. ಹಾಗಾಗಿ ಅವರು ಸಂತೋಷಪಟ್ಟು ನಮಗೆ ಆತನು ಇನ್ನೂ ನಮ್ಮ ಅಭ್ಯಾಸಗಳನ್ನು, ನಮ್ಮ ಈ ಹವ್ಯಾಸಗಳನ್ನು, ಈ ನಮ್ಮ ಹಂಬಲತನವನ್ನು, ಈ ನಮ್ಮ ಆಸೆಯನ್ನು, ಈ ನಮ್ಮ ಆಸಕ್ತಿಯನ್ನು ಅವ್ರು ನೋಡಿ ನಮ್ಮನ್ನು ಅವರಿನ್ನೂ ಮೆಚ್ಚಿ ನಮಗಿನ್ನೂ ಹೆಚ್ಚಿನ ಕೃಪಾಶೀರ್ವಾದಗಳಿಂದ, ಕೃಪಾ ವರಗಳಿಂದ, ಪರಿಶುದ್ಧಾತ್ಮನ ಆ ಒಂದು ತುಂಬಲ್ಪಡುವಿಕೆ ಒಂದು ಕಾರ್ಯಗಳನ್ನು ನೋಡುವಾಗ ನಾವು ಈ ಕಾರ್ಯದಲ್ಲಿ ನಾವು ಆನಂದಪಟ್ಟು ನಾವು ಓದುವಾಗ ಕ್ರಮವಾಗಿ ನಾವು ಈ ವಾಕ್ಯದ ಅನುಸಾರವಾಗಿ ನಾವು ಓದುತ್ತಾ ಹೋಗೋಣ. ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ಆ ಕ್ರಮವನ್ನು ತಪ್ಪಿದ್ದೇ ಆದರೆ, ಒಂದು ವೇಳೆ ಆಸೆ ಕಡಿಮೆಯಾಗಿದ್ದರೆ, ಆಸಕ್ತಿ ಕಡಿಮೆಯಾಗಿದ್ದರೆ, ನಾವು ಹುಡುಕುತ್ತಾ ಓದದಿದ್ದರೆ, ಪ್ರಾರ್ಥನಾ ಪೂರ್ವಕವಾಗಿ ನಾವು ಓದದಿದ್ದರೆ, ಧ್ಯಾನ ಪೂರ್ವಕವಾಗಿ ನಾವು ಓದದಿದ್ದರೆ, ಮತ್ತು ಈ ಮಾತುಗಳನ್ನು ನಾವು ಜ್ಞಾಪಕ ಮಾಡಿಕೊಂಡು ಮತ್ತೆ ನಾವು ಸತ್ಯವೇದವನ್ನು, ದೇವರ ವಾಕ್ಯವನ್ನು ಓದುವುದನ್ನು ನಾವು ರೂಢಿಯಾಗಿ ಮಾಡಿಕೊಂಡು ನಾವು ಮುಂದೆ ಸಾಗೋಣ. ಕರ್ತನಿಗೆ ಮಹಿಮೆ ಆಗಲಿ. ದೇವರು ಈ ಮಾತುಗಳನ್ನು ಈ ಸಂಜೆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಉಂಟು ಮಾಡಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ವಂದನೆಗಳು.